ಜಾತ್ರೆ ಅಂತ ಕರಿಬೋದು. ಲೋಕಸಭಾ ಚುನಾವಣೆ, ಈ ಚುನಾವಣೆಯನ್ನಿಗೆ ಮತದಾನ ಅನ್ನುವುದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ನಮ್ಮ ಉಸಿರಿನಷ್ಟೇ ಬಹುಮುಖ್ಯವಾದಂತಹ ಅಂಶವಾಗಿದೆ. ಹಾಗಾಗಿ ಇವತ್ತು ಕಾರಟಗಿಯ ಒಂದು ಐತಿಹಾಸಿಕ ಪುಷ್ಕರಣಿ ಒಳಗಡೆ ಲೋಕಸಭಾ ಒಂದು ಚುನಾವಣೆಯ ಜಾಗೃತಿಗಾಗಿ, ಮತದಾನದ ಜಾಗೃತಿಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಚುನಾವಣಾ ರಾಯಭಾರಿಗಳು ನಮ್ಮ ಜೊತೆಗಿದ್ದಾರೆ. ಅದರೊಳಗಡೆ ಕವಿಗಳು ಹಾಗೂ ದಂತವೈದ್ಯರಾದಂತಹ ಡಾಕ್ಟರ್ ಶಿವಕುಮಾರ್ ಸರ್ ಕೂಡ ಇದ್ದಾರೆ. ಜೊತೆಗೆ ಜಾನಪದ ಒಂದು ಜಗತ್ತಿನ ಹೆಮ್ಮೆಯಾದಂತಹ ಶ್ರೀ ಮೆಹಬೂಬ್ ಕಿಲ್ಲದರ್ ಸರ್ ಕೂಡ ಇದ್ದಾರೆ. ಅದರ ಜೊತೆಗೆ ಒಂದು ಕಾರಟಗಿಯ ಹೊಸ ಹೆಮ್ಮೆ, ಹೊಸ ಒಂದು ಉತ್ಸಾಹ ಅಂತಾನೆ ಕರಿಬಹುದು, ರಮ್ಮ ಮೇಡಮ್ ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಒಳಗಡೆ ಕಾರಟಗಿ ಎಲ್ಲಾ ನಾಗರಿಕರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಈ ಸಂದರ್ಭದೊಳಗಡೆ ಒಂದು ಕಾರಟಗಿಯ ಐತಿಹಾಸಿಕವಾದಂತಹ ಪುಷ್ಕರಣಿ ಒಳಗಡೆ ಇವತ್ತು ಮತದಾನ ಜಾಗೃತಿ ಏನೇನ್ ಮಾಡ್ತೀವಿ, ಇದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ತಾವೆಲ್ಲರೂ ಕೂಡ ಗಮನಿಸಬಹುದು, ಇದು ಕಾರಟಗಿಯ ಒಂದು ಹೆಸರು ಬಂದಿದ್ದೆ ಕೆರೆ ಮತ್ತು ಇಟಗಿ ಅಂತ. ಇಟಗಿ ಅನ್ನುವಂತಹ ಒಂದು ಎರಡು ಪ್ರದೇಶಗಳು ನಾವು ಕೊಪ್ಪಳದಲ್ಲಿ ಕಾಣ್ತಾ ಇರ್ತೇವೆ. ಒಂದು ಇಟಗಿಯ ಮಹಾದೇವ ದೇವಾಲಯ, ಒಂದು ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ, ಆ ದೇವಸ್ಥಾನ ಅಂತಂದ್ರೆ ಅದೇ ರೀತಿ ಒಳಗಡೆ ಇಟಗಿ ಅನ್ನುವಂತಹ ಒಂದು ಕೊಪ್ಪಳದಲ್ಲಿ ಇನ್ನೊಂದು ಪ್ರದೇಶ ಇತ್ತು, ಅದೇ ಕಾರಟಗಿ. ಅಲ್ಲಿ ಕೂಡ ಆ ಇಟಗಿಯಲ್ಲೂ ಕೂಡ ಮಹದೇಶ್ವರ ದೇವಾಲಯ ಇದೆ, ಕಾರಟಗಿಯಲ್ಲೂ ಕೂಡ ಮಹದೇಶ್ವರ ದೇವಾಲಯ ಇದೆ. ಅಲ್ಲಿ ಕೂಡ ಪುಷ್ಕರಣಿ ಇದೆ, ಇಲ್ಲಿ ಕೂಡ ಪುಷ್ಕರಣಿ ಇದೆ. ಇವೆರಡೂ ಕೂಡ ತಾಳೆ ಮಾಡಿ ನೋಡಿದಾಗ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಅತ್ಯಂತ ಪ್ರಮುಖವಾದಂತಹ ಸ್ಥಳ ಅಂತ ಕಾರಟಗಿಯನ್ನು ನಾವು ಕರಿತಾ ಇದ್ದೇವೆ. ಹಾಗಾಗಿ ಇತ್ತೀಚೆಗೆ ಕಾರಟಗಿಯ ಸರ್ವ ನಾಗರಿಕರು ಜೊತೆಗೆ ಬೌದ್ಧಿಕ ಹಿತಾಸಕ್ತರು, ಇತಿಹಾಸ ಪ್ರೇಮಿಗಳು ಎಲ್ಲರೂ ಸೇರ್ಕೊಂಡು ಈ ಒಂದು ಅದ್ಭುತವಾದಂತಹ ಪುಷ್ಕರಣಿಯನ್ನ ಪುನರ್ಜೀವನಗೊಳಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಅಂತಹ ಒಂದು ಪುಷ್ಕರಣಿ ಒಳಗಡೆ ಇವತ್ತು ಮತದಾನ ಜಾಗೃತಿಯನ್ನ ನಾವು ಒಂದು ಹಮ್ಮಿಕೊಂಡಿರೋದು ನಿಜಕ್ಕೂ ಕೂಡ ಒಂದು ಅಭಿನಂದನೀಯ ಕೆಲಸ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಎಲ್ಲ ಚುನಾವಣಾ ರಾಯಭಾರಿಗಳಿಗೂ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಮಾತು. ಮೊಟ್ಟ ಮೊದಲಾಗಿ ಸಿದ್ದಪ್ಪ ಸಾಲುಣಿಯವರಿಗೆ, ವಿಪಕ್ಷ ಸ್ವಾಮಿಯವರಿಗೆ, ಅಲ್ಲಿ ಎಲ್ಲ ರಾಯಭಾರಿಗಳು, ಪಾರ್ಟಿಯ ಎಲ್ಲ ಜನರಿಗೆ ನಮಸ್ಕಾರ ತಿಳಿಸುತ್ತಾ, ಈಗ ಏನು ನಾವಂತೀವಿ ರಾಜಕೀಯ ಅಂದ ತಕ್ಷಣ ಭಾಳ ಒಂದ್ಸರಿ ಅಂತ, ಪ್ರಜಾಪ್ರಭುತ್ವ ಎಲ್ಲ ಕೆಟ್ಟೋಗಿದೆ ಅಂತ. ಸೊ ಇದನ್ನೇ ಎಕ್ಸಾಂಪಲ್ ಆಗಿ ನಾವು ತಗೋಬೋದು. ಏನಂದರೆ ಈ ಪುಷ್ಕರಣಿ ಏನಿತ್ತು ಮೊದಲು ನಾವು ಬಂದು ನೋಡಿದಾಗ, 4 ವರ್ಷದಿಂದ ಬಂದು ನೋಡಿದಾಗ ಈ ಪುಷ್ಕರಣಿ ಪೂರ ಎಲ್ಲ ಕಸ ತುಂಬಿ ಫುಲ್ಲಾಗಿಬಿಟ್ಟಿತ್ತು. ಅವಾಗ ಅನ್ನಿಸ್ತಾ ಇತ್ತು, ಹೆಂಗಪ್ಪ ಸ್ವಚ್ಛ ಮಾಡೋದು, ಯಾಕೆ ಯಾರು ಜನರು ಎಚ್ಚರಗೊಳ್ತಾ ಇಲ್ಲ, ಯಾಕೆ ಸ್ವಚ್ಛ ಮಾಡ್ತಾ ಇಲ್ಲ ಅಂತ ನಾನು ಫೇಸ್ಬುಕ್ನಲ್ಲಿ ಬರೆದಾಕಿದ್ದೆ. ನಂತರ ಎಲ್ಲರೂ ಪ್ರಜ್ಞಾವಂತರೆಲ್ಲ ಸೇರಿದ್ರು, ಇದನ್ನು ಸ್ವಚ್ಛ ಮಾಡಿದ್ರು. ಇವತ್ತು ಇದನ್ನು ಅಸಾಧ್ಯ ಆಗಲ್ಲ ಅಂತ ಕೈ ಕುಂತದೆ ಎಲ್ಲ ನೀವೆಲ್ಲರ ಕೈ ಜೋಡಿಸಿದೆ ಇವತ್ತು ಸ್ವಚ್ಛ ಇದೆ. ಅದೇ ಥರ ಇವತ್ತು ಏನು ಕೆಟ್ಟೋಗಿದೆ ಪ್ರಜಾಪ್ರಭುತ್ವ, ಇದನ್ನು ಸ್ವಚ್ಛ ಮಾಡೋಕ್ಕಾಗಲ್ಲ, ಇದನ್ನು ದುರಸ್ತಿ ಮಾಡೋಕ್ಕಾಗಲ್ಲ, ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ನಾವು ಕೈ ಕೊಡೋದು ಬದಲು ಎಲ್ಲರೂ ಕೈ ಜೋಡಿಸಿ ಇದನ್ನು ಪ್ರಜಾಪ್ರಭುತ್ವವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭ್ರಷ್ಟಾಚಾರ ರಹಿತವಾಗಿ ಕಟ್ಟಬೇಕಂತ ನಾವು ಮನಸ್ಸು ಮಾಡಿದ್ರೆ ಯಾವ ಥರ ಪುಷ್ಕರಣಿ ಹೆಂಗೆ ಸ್ವಚ್ಛಾಗಿದೆ ಅದೇ ಥರ ಸ್ವಚ್ಛಾಗಿ ನಿರ್ಮಲವಾಗಿ ಆಗಿ ಒಂದು ಸ್ವಚ್ಛ ತಿಳಿ ನೀರು ಹೊಂಡದಲ್ಲಿ ಹೆಂಗೆ ನಿಲ್ಲಬೇಕು ಹಂಗೆ ತಿಳಿ ಸಮಾಜ ನಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಸೊ ಇದು ನಮಗೆ ನಮ್ಮ ದೊಡ್ಡ ಎಕ್ಸಾಂಪಲ್ ಇದೆ. ಯಾಕಂದರೆ ನಾವು ದೇಶ ಕಟ್ಟಕ್ಕೆ ಹೋಗ್ತೀವಿ ಅಂತ ನಾವು ಮಾಡೋದು ಬೇಕಲ್ಲ. ಒಂದೊಂದು ಊರಲ್ಲಿ ಇಂಥ ಯುವ ಪಡೆ ಒಂದು ಗಟ್ಟಿಯಾಗಿ ನಿಂತು ಇಂಥ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಏನಿಲ್ಲ. ನಾವು ನಮ್ಮಲ್ಲಿರುವಂಥ ಹೊಳೆಗಳನ್ನು, ಪಕ್ಕದಲ್ಲಿರುವಂಥ ಹೊಂಡಗಳನ್ನು ಏನು ನಾವು ಸಂರಕ್ಷಣೆ ಮಾಡ್ತೀವಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಮತ್ತೊಂದು ಇಲ್ಲ. ನಾವು ಏನು ಉಪವಾಸ ಮಾಡ್ತೀವಿ, ಉಪವಾಸ ಯಾವ್ಯಾವ ದಿವಸ ಬೇರೆ ದಿವಸ ಉಪವಾಸ ಮಾಡ್ತೀವಲ್ಲ, ಏನು ಮಾಡ್ಬೇಕಾದ್ರೆ ಪುಣ್ಯ ಬರುತ್ತೆ. ಇಂಥವೆಲ್ಲ ಕಾರ್ಯ ಮಾಡೋದ್ರಿಂದ ನಿಜವಾಗ್ಲೂ ಪುಣ್ಯ ಬರುತ್ತೆ. ಆ ಪುಣ್ಯದ ಕೆಲಸ ನೀವೆಲ್ಲರೂ ಮಾಡಿದ್ದೀರಿ. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಭಾಳ ದಿವಸದಿಂದ ಕಾಯ್ತಾ ಇದ್ದೆ ಇಲ್ಲಿ ಬಂದು ನೋಡ್ಬೇಕಂತ. ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಜವಾಗ್ಲೂ ಕಾಟಿಗೆಲ್ಲ ಯುವ ಪಡೆಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಜನರು ಕಾಟಿಗೆ ಬಂದಾಗ ಯಾರು ಜನರಿಗೆ ಒಳ್ಳೆ ದೇವಸ್ಥಾನ ಎಲ್ಲಿದೆ, ಎಲ್ಲಿ ಒಳ್ಳೇದು ಏನಿದೆ ಅಂತ ಕೇಳ್ತಾರೆ. ಯಾರು ಒಳ್ಳೇದು ಅಂಗಡಿ ಏನಿದೆ ಅಂತ ಕೇಳೋಲ್ಲ, ಯಾವುದು ಬಿಸ್ನೆಸ್ ಇದೆ ಅಂತ ಕೇಳೋಲ್ಲ. ಹೆಚ್ಚಿಗೆ ಕೇಳೋದು ಯಾವ ಒಳ್ಳೆ ದೇವಸ್ಥಾನ ಇದೆ, ಒಳ್ಳೆ ನೋಡೋದೇನೋ ಪ್ಲೇಸ್ ಇದೆ ಅಂತ ಕೇಳ್ತಾರೆ. ಹಾಗಾಗಿ ಅಂತ ಒಂದು ಒಳ್ಳೆಯ ಪ್ಲೇಸನ್ನು ನೀವು ಹುಡುಗಿ ಹೋಗಿದ್ದ ಜಾಗವನ್ನು ನೀವು ಮೇಲೆ ತೆಗೆದಿದ್ದೀರಿ. ಹಾಗಾಗಿ ನೀವೆಲ್ಲ ಒಳ್ಳೆ ಕಾರ್ಯಚಟುವಟಿಕೆಯಿಂದ ಜನರು ಮುಂದೆ ಬರುವಂಥ ಚುನಾವಣೆಯಲ್ಲಿ ಇದೇ ಥರ ಪ್ರಾಮಾಣಿಕವಾಗಿ ಏನು ನೀವು
ಇದನ್ನು ಸ್ವಚ್ಛ ಮಾಡಿದ್ದೀರಿ. ಅದೇ ಥರ ಪ್ರಜಾಪ್ರಭುತ್ವವನ್ನು ಸ್ವಚ್ಛ ಮಾಡಿ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿ ದೇಶಕ್ಕೆ ಕೊಡ್ರಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದೇ ಮುಂದಿನ ತಿಂಗಳು ಮೇ 7ರಂದು ನಡೆಯುವಂತಹ 2024ರ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಕೆಲವೇ ದಿನಗಳಲ್ಲಿ ಸಾಕ್ಷಿಯಾಗಲಿದ್ದೇವೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಕಾಡ್ಗಿಯ ಹೃದಯ ಭಾಗದಲ್ಲಿರುವಂತಹ 8 ಮತ್ತು 9ನೆಯ ಶತಮಾನದ ಆಸುಪಾಸಿನಲ್ಲಿ ಬರುವಂತಹ ಈ ಒಂದು ಪುಷ್ಕರಣಿಯಲ್ಲಿ ಇವತ್ತು ನಾವು ಮತದಾನ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ಪುಷ್ಕರಣಿ ಇಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಸುಮಾರು ಒಂದು 1000 ಜನ ಇರ್ಬೋದು. ಹಾಗಾಗಿ ಈ ಒಂದು ಮತದಾನ ಜಾಗೃತಿಯ ಕೆಲವು ಎಲ್ಲ ಮಾಹಿತಿಯನ್ನು ಕೂಡ ಆ ಗ್ರೂಪಲ್ಲಿ ತಾವು ಈ ಸಂಬಂಧಪಟ್ಟಂತಹ ಸಮಿತಿಯವರು ಅದರಲ್ಲಿ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಜೊತೆಗೆ ನಾವು ಕಡ್ಡಾಯವಾಗಿ ನಾವೆಲ್ಲರೂ ಮತದಾನವನ್ನು ಮಾಡೋಣ. ಅದರ ಜೊತೆಗೆ ಯಾವುದೇ ಹೆಂಡ, ಸರಾಯಿ, ಸೀರೆ, ಕುಕ್ಕರ್ ಮುಂತಾದಂತಹ ಆಮಿಷಗಳಿಗೆ ಒಳಗಾಗದೆ ನಾವೆಲ್ಲರೂ ಕಡ್ಡಾಯವಾಗಿ ಮತವನ್ನು ಹಾಕೋಣ ಮತ್ತು ಹಾಕಿಸೋಣ ಅಂತ ಹೇಳ್ತಾ, ಅದೇ ರೀತಿಯಾಗಿ ಮತ ಎಂಬುದು ನಾವು ಪವಿತ್ರವಾದಂಥ ಒಂದು ನಮ್ಮ ಒಂದು ಹಕ್ಕು. ಅದರ ಜೊತೆಗೆ ನಾವು ಹೆಣ್ಣನ್ನು ಅಂದರೆ ನಮಗೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ಹೆಣ್ಣನ್ನು ಇನ್ನೊಂದು ಮನೆಗೆ ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ನಾವೆಲ್ಲ ವಿಚಾರ ಮಾಡ್ತೀವಿ, ಆ ಮನೆತನ ಹೇಗಿದೆ, ಆ ವರ ಹೇಗಿದೆ ಅಂತೇಳಿ ನಾವೆಲ್ಲ ವಿಚಾರ ಮಾಡ್ತೀವಿ. ಆ ರೀತಿ ಹೇಗೆ ನಾವು ಒಂದು ಹೆಣ್ಣನ್ನು ಇನ್ನೊಂದು ಮನೆಗೆ ಕೊಡಬೇಕಾದ್ರೆ ನಮ್ಮ ಹಳ್ಳಿಯೊಳಗ ಜಾನಪದ ಒಂದು ಪ್ರಕಾರಗಳಲ್ಲಿ ನಾವು ಹೇಗೆ ಮದುವೆಯನ್ನು ಮಾಡಿಕೊಡ್ತೀವಿ ಎಲ್ಲ ವಿಚಾರವನ್ನು ಮಾಡಿ, ಅದೇ ರೀತಿ ನಾವು ಮತ ಹಾಕಬೇಕಾದ್ರೆ ಆ ವ್ಯಕ್ತಿಯ ಗುಣ, ಆತನ ಆದರ್ಶವನ್ನು ನಾವು ನೋಡಿ ಪವಿತ್ರವಾದಂಥ ಮತವನ್ನು ಒಳ್ಳೆಯ ವ್ಯಕ್ತಿಗೆ ಹಾಕಿ ನಮ್ಮ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಗೆಲ್ಲಿಸೋಣ, ಹಾಗೆ ಭವ್ಯ ಭಾರತವನ್ನು ಕಟ್ಟೋಣ ಅಂತ ಇಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಅದರ ಜೊತೆಗೆ ಇವತ್ತು ಕಾಟಗಿಯ ಈ ಒಂದು ಐತಿಹಾಸಿಕ ಸ್ಥಳ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೆಲ್ಲ ಸ್ವಚ್ಛತೆ ಮಾಡಿ ಹಗಲಿರುಳು ದಿನದ 24 ಗಂಟೆಗೂ ಕೂಡ ಶ್ರಮ ವಹಿಸಿ ಎಲ್ಲ ನಮ್ಮ ಗೌಶಿದಪ್ ಸರ್ ಆಗಿರ್ಬೋದು, ಅವರ ಎಲ್ಲ ತಂಡದವರು ಶ್ರಮ ವಹಿಸಿ ತುಂಬ ಅದ್ಭುತವಾದಂತಹ ಈ ಒಂದು ಪುಷ್ಕರಣಿಯನ್ನು ಸ್ವಚ್ಛ ಮಾಡಿ ಇಡೀ ನಾಡಿಗೆ ಒಂದು ಒಳ್ಳೆಯ ಅಳಿದು ಹೋಗುವಂಥ ಒಂದು ನಮ್ಮ ಪರಂಪರೆಯ ಬಿಂಬಿಸುವಂಥ ಒಂದು ಪುಷ್ಕರಣಿಯನ್ನು ತುಂಬ ಸ್ವಚ್ಛವಾಗಿ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ಗುರುತಿಸುವಂಥ ಒಂದು ಅದ್ಭುತವಾದಂಥ ಕಾರ್ಯ ಮಾಡಿದ್ದಾರೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಹೆಚ್ಚಿನ ಕಾರ್ಯಗಳಿಗೆ ಕೂಡ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಹಾಗೆ ಈ ಒಂದು ಪುಷ್ಕರಣಿಯ ಸಂಪೂರ್ಣವಾದಂಥ ಇತಿಹಾಸವನ್ನು ನಮ್ಮ ಈ ಭಾಗದ ಖ್ಯಾತ ಸಾಹಿತಿಗಳು ಉಪನ್ಯಾಸಕರಾಗಿರ್ತಕ್ಕಂಥ ವಿರೂಪಾಕ್ಷೇಶ್ವರ ಸ್ವಾಮಿ ಸರ್ ಅವರು ತುಂಬ ಅದ್ಭುತವಾಗಿ ಆ ವಿಷಯವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ನಾವು ಪುರಸಭೆಯ ವತಿಯಿಂದ ನಡೆದಿರುವಂತಹ ಒಂದು ಚುನಾವಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಷ್ಕರಣಿಯಲ್ಲಿ ಕೂಡ ಜಾಗೃತಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ನಮ್ಮ ಚುನಾವಣಾ ರಾಯಭಾರಿಗಳು ಹಿರಿಯರಾಗಿರ್ತಕ್ಕಂಥ ಶಿವಕುಮಾರ್ ಮಾಲಿಪಾಟೀಲ್ ಸರ್ ಅವರು ಹಾಗೆ ರಮ್ಯಾ ಮೇಡಮ್ ಅವರ ಜೊತೆಗೆ ನಾವು ಇವತ್ತು ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕಡ್ಡಾಯವಾಗಿ ಮತವನ್ನು ಹಾಕಿ ಮತ್ತು ಹಾಕಿಸಿ ಅಂತ ಹೇಳ್ತಾ